ವೆಲ್ಕಮ್ ಬ್ಯಾಕ್ ಟು ಮೈ ರೆಸಿಪಿ ಚಾನಲ್. ನೂಡಲ್ಸ್ ಎಲ್ಲರಿಗೆ ಸಹ ಇಷ್ಟ ಅಲ್ಲ. ಎಂಥ ವೆರೈಟಿ, ವೆಜ್ ಇರಲಿ, ನಾನ್ ವೆಜ್ ಇರಲಿ, ಎಗ್ ನೂಡಲ್ಸ್ ಇರಲಿ, ಮಕ್ಕಳಿಗಂತೂ ತುಂಬಾ ಇಷ್ಟ. ಆದರೆ ಈಗ ಸಿಗುವ ನೂಡಲ್ಸ್, ಇನ್ಸ್ಟೆಂಟ್ ನೂಡಲ್ಸ್ ಇರಲಿ, ಇಲ್ಲದ್ರೆ ಮೈದಾದು ನೂಡಲ್ಸ್ ಇರಲಿ, ಅಷ್ಟು ಹೆಲ್ದಿ ಅಲ್ಲ. ಮೈದಾದು ಎಂಥ ಐಟಮ್ಸ್ ಅಷ್ಟು ಹೆಲ್ದಿ ಅಲ್ಲ. ಅದರಿಂದಾಗಿ ಮಿಲೆಟ್ ನೂಡಲ್ಸ್, ನಾನು ಇವತ್ತೊಂದು ಒಳ್ಳೆಯ ರೆಸಿಪಿ ಮಿಲೆಟ್ ನೂಡಲ್ಸಲ್ಲಿ ತೋರಿಸ್ತೇನೆ. ಮಕ್ಕಳ ಟಿಫಿನ್ಗೆ ಇಲ್ಲದೆ ನಿಮಗೆ ಸಹ ಆಫೀಸ್ಗೆ ಕೊಂಡೋಗ್ಬೋದು, ಮನೆಯಲ್ಲಿ ಸಹ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಆಗ್ತದೆ, ಎಲ್ಲರಿಗೆ ಸಹ ತಿನ್ಬೋದು ಇದು, ಹಾಗೂ ಮಕ್ಕಳಿಗೆ ಸಹ ತುಂಬ ಸೇಫ್ ಹಾಗೂ ಹೆಲ್ದಿ ಸಹ. ಸೊ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನೂಡಲ್ಸ್ ನಾನು ಯೂಸ್ ಮಾಡೋದು ಸ್ಲರ್ಪ್ ಫಾರ್ಮ್ದು. ತುಂಬ ಬೇರೆ ಕಂಪನಿ ಸಹ ಬರ್ತದೆ, ನಿಮಗೆ ಯಾವುದು ಈಸಿಲಿ ಅವೈಲೇಬಲ್ ಉಂಟು ಅದು ಯೂಸ್ ಮಾಡ್ಬೋದು. ಮೈದಾವನ್ನು ಬಿಟ್ಟು ಬಾಕಿ ಯಾವ್ದು ಸಹ ಮಿಲೆಟ್ ನೂಡಲ್ಸ್ ಇರಲಿ, ಓಟ್ ನೂಡಲ್ಸ್ ಆಗಲಿ, ಯಾವುದ್ರಲ್ಲಿ ಸಹ ಈ ರೆಸಿಪಿಯನ್ನು ಟ್ರೈ ಮಾಡ್ಬೋದು. ಸೊ ನಾನು ಸ್ಲರ್ಪ್ ಫಾರ್ಮ್ನವರ ಮಿಲೆಟ್ ನೂಡಲ್ಸ್ ಕ್ಲಾಸಿಕ್ ಮಸಾಲ ಯೂಸ್ ಮಾಡ್ತಿದ್ದೇನೆ. ನಾವು 4 ಜನ ಇರುವ ಕಾರಣ ನಾನು 2 ಪ್ಯಾಕೆಟ್ ಯೂಸ್ ಮಾಡ್ತಿದ್ದೇನೆ. ಕ್ವಾಂಟಿಟಿ ಹೆಚ್ಚು ಇಲ್ಲ ಇದರಲ್ಲಿ, ಬಟ್ ವೆಜಿಟೇಬಲ್ಸ್ ಎಲ್ಲ ಹಾಕುವಾಗ ಸಾಧಾರಣ 4 ಜನ ತಿನ್ಬೋದು. ನಾವು ಡಿನ್ನರ್ಗೆ ಇದನ್ನು ಇವತ್ತು ತಿಂತಿದ್ದೇವೆ. ಸೊ ಇದರಲ್ಲಿ ಮಸಾಲ ಸಹ ಕೊಟ್ಟಿದ್ದಾರೆ, ಇದರಲ್ಲೇ ಬರ್ತದೆ ಮಸಾಲ. ಸೊ ಇದನ್ನು ನೂಡಲ್ಸನ್ನು ಫಸ್ಟ್ ಕುಕ್ ಮಾಡಬೇಕು. ನೀರು ಹಾಕಿಟ್ಟಿದ್ದೇನೆ ನಾನು. 1 ಪ್ಯಾಕೆಟ್ ಆಗಿದೆ, ಇದು ಸೆಕೆಂಡ್ ಪ್ಯಾಕೆಟ್. ಇದು ಅಷ್ಟು ಇಲಾಸ್ಟಿಸಿಟಿ ಬರುವುದಿಲ್ಲ ನೂಡಲ್ಸ್ ಆಗಿ, ಕಟ್ ಆಗ್ತದೆ, ಈಸಿಲಿ ಕಟ್ ಆಗ್ತದೆ. ಯಾಕಂದರೆ ಇದರಲ್ಲಿ ಎಂಥ ಸಹ ಗ್ಲೂಟನ್ ಎಲ್ಲ ಇಲ್ಲ ಅಲ್ಲ, ಫುಲ್ಲಿ ಮಿಲೆಟಿಂದ ಮಾಡಿರೋದು. ಅದರಿಂದಾಗಿ ಇದು ಕಟ್ ಆಗುವ ಸಾಧ್ಯತೆ ಇವೆ. ಗ್ಯಾಸಲ್ಲಿ ಇಡುವ ಮುಂಚೆ 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ತೇನೆ. ಈ ನೂಡಲ್ಸ್ಗೆ ನಾನು ಚಿಕನ್ ಬ್ರೆಸ್ಟ್ ಹಾಕ್ತಿದ್ದೇನೆ. ಚಿಕನ್ ಬ್ರೆಸ್ಟ್ ನಿಮಗೆ ಸಾಸೇಜ್ ಆ್ಯಡ್ ಮಾಡ್ಬೋದು, ಇಲ್ಲದ್ರೆ ಎಗ್ಸ್ ಆ್ಯಡ್ ಮಾಡ್ಬೋದು, ಎಂತ ಸಹ ಬೇಡ. ವೆಜ್ ತಿನ್ನುವವ್ರಿಗೆ ಪನೀರ್, ಗ್ರೀನ್ ಪೀಸ್, ಕ್ಯಾಬೇಜ್, ಎಂಥ ವೆಜಿಟೇಬಲ್ಸ್ ಇಲ್ಲದ್ರೆ ಮೀಟ್ ಬೇಕು ನಿಮಗೆ ನಿಮ್ಮ ಟೇಸ್ಟ್ ಪ್ರಕಾರ ಅಡ್ಜಸ್ಟ್ ಮಾಡಿ ಆ್ಯಡ್ ಮಾಡ್ಬೋದು. ನೂಡಲ್ಸ್ ಎಲ್ಲ ಸೋಕ್ ಆಗುವಷ್ಟು ನೀರು ಹಾಕಬೇಕು. 10 ನಿಮಿಷ ಮುಚ್ಚಳ ಮುಚ್ಚಿ ನಾನು ಈ ನೂಡಲ್ಸ್ ಅನ್ನು ಒಳ್ಳೆ ರೀತಿಯಲ್ಲಿ ಬೇಯಲಿಕ್ಕೆ ಬಿಡ್ತೇನೆ. ಹೇಗೆ ಬೆಂದಿದೆ ಚೆಕ್ ಮಾಡೋದಂತೂ ತುಂಬಾನೇ ಈಸಿ. ಹೀಗೆ ಕೈಯಲ್ಲಿ ಈಸಿಲಿ ಕಟ್ ಆದರೆ ಬೆಂದಿದೆ ಅಂತ ಅರ್ಥ. ಬೆಂದ ನಂತರ ಡ್ರೈನ್ ಮಾಡಬೇಕಾಯ್ತಾ, ಎಕ್ಸಸ್ ನೀರನ್ನೆಲ್ಲ ತೆಗೆದು ಸ್ವಲ್ಪ ತಣ್ಣಗೆ ನೀರು ಹಾಕಬೇಕು. ತಣ್ಣಗೆ ನೀರು ಯಾಕೆ ಹಾಕೋದಂದರೆ ಕುಕ್ಕಿಂಗ್ ಪ್ರೊಸೆಸ್ ಸ್ಟಾಪ್ ಮಾಡಲಿಕ್ಕೆ. ಇನ್ನೂ ಬಿಸಿ ನೀರಲ್ಲಿ ಬಿಟ್ಟರೆ ಇನ್ನೂ ಸಹ ಜಾಸ್ತಿ ಬೆಂದು ಪಾಯಸ ಆಗಿ ಹೋಗ್ತದೆ. ಅದರಿಂದಾಗಿ ಕುಕ್ಕಿಂಗ್ ಪ್ರೊಸೆಸ್ ಸ್ಟಾಪ್ ಮಾಡಲಿಕ್ಕೆ ತಣ್ಣಗೆ ನೀರು ಹಾಕೋದು ತುಂಬಾ ಇಂಪಾರ್ಟೆಂಟ್. ತಣ್ಣಗೆ ನೀರು ಹಾಕಿ ಎಕ್ಸಸ್ ನೀರೆಲ್ಲ ಡ್ರೈನ್ ಆದ ನಂತರ 1.5 ರಿಂದ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಿದ್ದೇನೆ. ಎಣ್ಣೆ ಹಾಕಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು. ನೂಡಲ್ಸ್ ಒಂದಕ್ಕೊಂದು ಅಂಟದಂತೆ ಎಣ್ಣೆ ಹಾಕುದಾಯ್ತಾ. ಇದು ಹಾಕಿದ್ರಂತೂ ನೂಡಲ್ಸ್ ಬಿಡಿ ಬಿಡಿ ರೀತಿಯಲ್ಲಿ ಬರ್ತದೆ. ಒಂದು ದೊಡ್ಡ ಬಾಣಲೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಿಸಿಯಾದ ನಂತರ 1 ದೊಡ್ಡ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಿದ್ದೇನೆ. 2 ನಿಮಿಷ ಒಳ್ಳೆ ರೀತಿಯಲ್ಲಿ ಫ್ರೈ ಆದರೆ ಸಾಕು. ಇದೊಂದು ಹೆಲ್ದಿ ರೆಸಿಪಿ ಆಯ್ತಾ. ನಾನು ಯಾವ ರೀತಿಯ ಸಾಸ್ ಯೂಸ್ ಮಾಡ್ತಿಲ್ಲ, ಅದರಿಂದಾಗಿ 2 ದೊಡ್ಡ ಟೊಮ್ಯಾಟೊ ಹಾಕ್ತಿದ್ದೇನೆ. ಇದರ ಜೊತೆ 3 ಹಸಿಮೆಣಸು ಹಾಕ್ತಿದ್ದೇನೆ. ಒಳ್ಳೆ ರೀತಿಯಲ್ಲಿ ಟೊಮ್ಯಾಟೊ ಪ್ಯೂರಿ ಆಗಬೇಕಾಯ್ತಾ. ಟೊಮ್ಯಾಟೊ ಒಳ್ಳೆ ರೀತಿಯಲ್ಲಿ ಪ್ಯೂರಿ ಆದ ನಂತರ 500 ಗ್ರಾಮ್ಸ್ ಚಿಕನ್ ಬ್ರೆಸ್ಟ್ ಹಾಕ್ತಿದ್ದೇನೆ. ಚಿಕನ್ ಬ್ರೆಸ್ಟ್ ಅನ್ನು ನಾನು ಮೀಡಿಯಂ ಸೈಜಲ್ಲಿ ಚಾಪ್ ಮಾಡಿದ್ದೇನೆ. ಬೇಕಿದ್ರೆ ಇನ್ನೂ ಚಿಕ್ಕ ನಿಮಗೆ ಚಾಪ್ ಮಾಡಬಹುದು. ಚಿಕನ್ ಹಾಕಿದ ಕೂಡಲೇ 1/2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೂ 1/4 ಚಮಚಕ್ಕಿಂತ ಸ್ವಲ್ಪ ಕಮ್ಮಿ ಹಲ್ದಿ ಪೌಡರ್ ಹಾಕ್ತಿದ್ದೇನೆ. ಇನ್ನು ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿದ ನಂತರ ಚಿಕನ್ ಅನ್ನು ಬೇಯಲಿಕ್ಕೆ ಬಿಡಬೇಕು. ಚಿಕನ್ ಅರ್ಧ ಬೆಂದ ನಂತರ ನೂಡಲ್ಸ್ ಜೊತೆ ಬಂದ ಮಸಾಲನ್ನು ಹಾಕ್ತಿದ್ದೇನೆ. ನಿಮ್ಮ ಹತ್ರ ಮಸಾಲ ಇಲ್ಲದ್ರೆ ಕೊರಿಯಾಂಡರ್ ಪೌಡರ್, ಜೀರಾ ಪೌಡರ್ 1 ಟೀ ಸ್ಪೂನ್ ಹಾಗೂ ರೆಡ್ ಚಿಲ್ಲಿ ಪೌಡರ್ 2 ಟೀ ಸ್ಪೂನ್, ಪೆಪ್ಪರ್ ಪೌಡರ್ 1/2 ಟೀ ಸ್ಪೂನ್ ಹಾಕಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಆಯ್ತಾ. ಒಳ್ಳೆ ಮಿಕ್ಸ್ ಮಾಡಿದ ನಂತರ ಚಿಕನ್ ಇನ್ನೂ ಒಳ್ಳೆ ರೀತಿಯಲ್ಲಿ ಬೇಯಲಿ ಅಂತೇಳಿ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡ್ತೇನೆ. ಚಿಕನ್ ಬಿಟ್ಟ ಸೂಪ್ ಎಲ್ಲ ಸಾಸ್ ರೀತಿಯಲ್ಲಿ ಆಗ್ಬೇಕಾಯ್ತಾ, ದಪ್ಪ ಆಗಬೇಕು. ಅಷ್ಟವರೆಗೆ ಹೈ ಫ್ಲೇಮಲ್ಲಿ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಿ. ಚಿಕನ್ ಬೆಂದ ನಂತರ ನಾನು ಚಾಪ್ಡ್ ಕ್ಯಾಪ್ಸಿಕಮ್ ಹಾಕ್ತಿದ್ದೇನೆ ಆಯ್ತಾ. ಕಂಪ್ಲೀಟ್ಲಿ ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು, ಹಾಕಿದ್ರಂತೂ ಒಳ್ಳೆ ಟೇಸ್ಟಿ ರೀತಿಯಲ್ಲಿ ಬರ್ತದೆ. ಚಿಕನ್ ಬಿಟ್ಟ ನೀರು ಒಳ್ಳೆ ರೀತಿಯಲ್ಲಿ ಸಾಸ್ ಆಗಿ ದಪ್ಪ ಆದ ನಂತರ ಬೆಂದ ನೂಡಲ್ಸ್ ಅನ್ನು ಹಾಕಬೇಕು. ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡುವಾಗ ಸ್ವಲ್ಪ ಜಾಗ್ರತೆ ಆಯ್ತಾ. ಈ ನೂಡಲ್ಸ್ ಹೆಚ್ಚು ಇಲಾಸ್ಟಿಸಿಟಿ ಇಲ್ಲ, ಯಾಕಂದರೆ ಯಾವುದು ಗ್ಲೂಟನ್ ಮೈದನ್ ಇದಕ್ಕೆ ಯೂಸ್ ಮಾಡಲಿಲ್ಲ. ಅದರಿಂದಾಗಿ ಸ್ವಲ್ಪ ಡೆಲಿಕೇಟ್ ಆಗಿ ಮಿಕ್ಸ್ ಮಾಡಿ
2 ನಿಮಿಷ ಲಿಡ್ ಕವರ್ ಮಾಡಿ ಸ್ಟೀಮ್ ಮಾಡ್ಲಿಕ್ಕೆ ಬಿಟ್ರೆ ನೂಡಲ್ಸ್ ಆಲ್ ರೆಡಿ ಆಯ್ತಾ ಸರ್ವ್ ಮಾಡ್ಲಿಕ್ಕೆ. ಈ ನೂಡಲ್ಸ್ ಅನ್ನಂತೂ ಬೇಜಾನ್ ಗಿಲ್ಟ್ ಫ್ರೀ ತಿನ್ಬೋದಾಯ್ತಾ, ಏನ್ ರಿಗ್ರೆಟ್ಸ್ ಇಲ್ಲ. ಈ ನೂಡಲ್ಸ್ ಅಂದ್ರೆ ಡಯಟ್ಗೆ ಸಹ ತುಂಬಾನೇ ಒಳ್ಳೇದು. ರೆಸಿಪಿ ಟ್ರೈ ಮಾಡ್ಲಿಕ್ಕಂತೂ ಮರಿಬೇಡಿ, 100% ಶ್ಯೂರ್ ಆಯ್ತಾ ಎಲ್ಲರಿಗೆ ಸಹ ಡೆಫಿನೆಟ್ಲಿ ಇಷ್ಟ ಆಗ್ತದೆ. ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗುವಲ್ಲ, ಅಷ್ಟರಿಗೆ ಟೇಕ್ ಕೇರ್, ಬೈ ಬಾಯ್.